ನಾಯಕರದೋ ನಾಯಕ ಚಾಲು ಇನ್ನು ಈ ನಾಟಕ ಸೂತ್ರ ನೀನು ಪಾತ್ರ ನಾನು ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ಬಣ್ಣದ ವೇಷ ಬಣ್ಣದ ಬಣ್ಣದ ವೇಷ ಬದುಕಿನ ಅವಸರ ಕೆಡಿಸಿದೆ ಹುಡುಗರ ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ಬಣ್ಣದ ವೇಷ ಬಣ್ಣದ ಬಣ್ಣದ ವೇಷ. ನಮಸ್ಕಾರ ವೀಕ್ಷಕರೇ, ನಾನು ಸಿಂಗಲ್ ಅವರು ಸಿಂಗಲ್ ಎನ್ನುವ ಈ ಅರಣ್ಯ ಇಲಾಖೆಯ ಮುಂದುವರಿದ ಭಾಗ. ಇದೊಂದು ವಿಶೇಷ ವರದಿ. ಇಲ್ಲಿ ಪ್ರತಿ ಪದಗಳು ನನ್ನದಲ್ಲ, ಯಾರದೋ, ಓದಿದ್ದು ಮಾತ್ರ ನಾನು. ವೀಕ್ಷಕರೇ, ನನ್ನ ಬಳಿ ಈಗ 3 ಪೇಜಿನ ಒಂದು ಪತ್ರ ಇದೆ. ಇದನ್ನ ಮುಬಾರಕ್ ಭಾಗವಾನ್ ಅಂತ ಹೇಳಿ ಪರಿಸರವಾದಿ ಹಾಗೆ RTI ಕಾರ್ಯಕರ್ತರು, ಅಶ್ವಮೇಧ ಪಾರ್ಕ್, ನವನಗರ, ಹುಬ್ಳಿ, ಇವರು ಬರೆದಿದ್ದು. ಡಿ ಯತೀಶ್ ಕುಮಾರ್, IFS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ವೃತ್ತ, ಧಾರವಾಡ, ಇವರಿಗೆ ಲೆಟರ್ ಬರೆದಿದ್ದಾರೆ. ಏನ್ ಬರೆದಿದ್ದಾರೆ ನಿಮಗೆ ಗೊತ್ತಿರಬೇಕು. ಈಗಾಗಲೇ 2 ಎಪಿಸೋಡನ್ನು ಹಾಕಿದೆ. ಮೊದಲೇ ಎಪಿಸೋಡಿನಲ್ಲಿ ಅಲ್ಲಿ ಜೋನಿ ಅನ್ನೋರು ಸಸ್ಪೆಂಡ್ ಆಗಿದ್ದಾರೆ. ಅದಕ್ಕೆ ಒಂದಿಷ್ಟು ಉಲ್ಲೇಖಗಳನ್ನ ಪರಿಮಳ ಹುಲ್ಗಣ್ಣವರು ಅದು ತಮ್ಮ ವರದಿನಲ್ಲಿ ಕೊಟ್ಟಿದ್ದನ್ನ ಯಥಾವತ್ತಾಗಿ ನಾವು ಓದಿದ್ವಿ. ಆ ಬೇಸಿಸ್ ಮೇಲೆ ಅಲ್ಲಿ ಒಂದು ಸಸ್ಪೆನ್ಷನ್ ಆಯಿತು. ಈಗ ನಿನ್ನೆ 14/5/2024 ಇದೇ ಮಾಹಿತಿ ಹಕ್ಕಿನ ಕಾರ್ಯಕರ್ತ, ಅಂದ್ರೆ ಅಲ್ಲಿ ಯಾವುದು ಉಲ್ಲೇಖ ಆಗಿತ್ತು ಅವರದೇ ಒಂದು ಅರ್ಜಿ ಹಾಗೆ ಕೆಲವೊಂದು ಉಲ್ಲೇಖ ಆಗಿ ಒಂದು ಸಸ್ಪೆನ್ಷನ್ ಆಗಿತ್ತು. ಇಲ್ಲಿ ಅವರೇ ಒಂದು ಲೆಟರ್ ಬರೀತಾರೆ. ಯಾರು? ಮುಬಾರಕ್ ಭಾಗವಾನ್ ಅಂತ ಹೇಳಿ. ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು, ನನ್ನ ಅರ್ಜಿ ಬಗ್ಗೆ ನೀವು ಕೇಳಿದ್ರೆ ಯಾರನ್ನೋ ಸಸ್ಪೆಂಡ್ ಮಾಡಿ ನಿಮ್ಮ ಅಧಿಕಾರ ವ್ಯಾಪ್ತಿಯ ದುರುಪಯೋಗ ಪಡೆದಿದ್ದೀರಿ ಅಂತ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಕೊಂಚ ಓದಿದ್ರೆ ನಿಮಗೆ ಅರ್ಥ ಆಗತ್ತೆ, ಯಾಕಂದ್ರೆ ಇದು ಟೆಕ್ನಿಕಲ್ ಸಬ್ಜೆಕ್ಟ್. ಇಲ್ಲಿ ಮುಬಾರಕ್ ಭಗವಾನ್ ಅವರು ಬರೆದಿದ್ದು ವಿಷಯ ಪ್ರದೀಪ್ ಪವಾರ್, ವಲಯ ಅರಣ್ಯ ಅಧಿಕಾರಿಗಳು, ಧಾರವಾಡ ಪ್ರಾದೇಶಿಕ ಅರಣ್ಯ ವಲಯ, ಹಾಗೆ ಅರವಿಂದ್ ಕಣವಿ, ವಲಯ ಅರಣ್ಯ ಅಧಿಕಾರಿಗಳು, ಹುಬ್ಬಳ್ಳಿ ಸಾಮಾಜಿಕ ಅರಣ್ಯ ಇಲಾಖೆಯವರು, ಸೋಷಿಯಲ್ ಫಾರೆಸ್ಟ್, ನಿಯಮಿತವಾಗಿ ದಿನಚರಿಗಳನ್ನು ಡೈರಿ ಬರೆಯದೆ, ಕೇಂದ್ರ ಸ್ಥಾನದಲ್ಲಿ ಇರದೆ, ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ಇರುವ ಕುರಿತು ಇವರುಗಳ ಮೇಲೆ ನಾನು ದೂರು ಅರ್ಜಿಯನ್ನು ಸಲ್ಲಿಸಿದ ಕುರಿತು ಅಂತ ಬರೆದಿದ್ದಾರೆ. ಇಲ್ಲಿ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. 1, ತಮ್ಮ ಕಚೇರಿ ಪತ್ರ ಸಂಖ್ಯೆ B4 ಸಿಬ್ಬಂದಿ ದೂರರ್ಜಿ CR 2023-24 211 19/3/2024. ಇದು ಮೊದಲನೆಯ ಉಲ್ಲೇಖ. ಇಲ್ಲಿ ಎರಡನೇ ಉಲ್ಲೇಖ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಪ್ರಾದೇಶಿಕ ವಿಭಾಗ, ಧಾರವಾಡ ರವರು ದೂರರ್ಜಿಯ ಅಂಶಗಳ ಬಗ್ಗೆ ತನಿಖೆ ಕೈಗೊಂಡ ವರದಿ ಸಲ್ಲಿಸಲು ನಿರ್ದೇಶಿಸಿದ ಕಚೇರಿ ಪತ್ರ. ಅಂದ್ರೆ ಇದು ಏನು ಬಂದತ್ ನೋಡ್ರಿ ಅಂತ ಹೇಳಿ ಕೊಡ್ತಾರೆ, ಒಂದು ನೋಡಿ ಅಂತ ಹೇಳಿ. ಸಂಖ್ಯೆ ನಂಬರ್, ಆ ಪತ್ರದ ಸಂಖ್ಯೆ ನಂಬರ್ B2 ಸಿಬ್ಬಂದಿ ದೂರರ್ಜಿ CR 02 2023-24. ಇದು ಬ್ರಾಕೆಟ್ನಲ್ಲಿ B ಅಂತಿದೆ. 22/3/2024 ಇದೊಂದು ಉಲ್ಲೇಖ. ನಂತರ 3ನೇ ಉಲ್ಲೇಖ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಉಪವಿಭಾಗ, ಧಾರವಾಡ ರವರ ಪತ್ರ ಸಂಖ್ಯೆ ಧಾರ ದೂರರ್ಜಿ CR 23-24 ದಿನಾಂಕ 1/4/24. ನಂತರ ಈ ಸಾಮಾಜಿಕ ಜಾಲತಾಣದ್ದು, ನಂತರ ಮಾಧ್ಯಮದ ವರದಿ, ವಿಶೇಷವಾಗಿ ಗರುಡ TV ವರದಿ ಅಂತ ಅನ್ಕೊಳ್ಳಿ, ಮಾಧ್ಯಮದ ವರದಿ ಅಂತ ಹೇಳಿ ಅವರು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಅವ್ರು ಏನ್ ಹೇಳಿದ್ದಾರೆ, ನನಗೆ ಬಂದ ಮಾಹಿತಿ ಮೇರೆಗೆ ದೂರರ್ಜಿ ಸಲ್ಲಿಸಿದ್ದೆ. ನಾನು ಪ್ರದೀಪ್ ಪವಾರ್ ಹಾಗೆ ಅರವಿಂದ್ ಕಣವಿ, ಹುಬ್ಳಿಯವರು, ಸೋಷಿಯಲ್ ಫಾರೆಸ್ಟ್. ಇಲ್ಲಿ RTI ಕಾರ್ಯಕರ್ತ ವೈಯಕ್ತಿಕ ಏನಿರಲ್ಲ, ನಮಗೆ
ವಿವಿಧ ಜಿಲ್ಲೆಗಳಲ್ಲಿ ನಾನು ಮಾಹಿತಿ ಈ ಮುಂಚೆ ಕೂಡ RTI ಅರ್ಜಿಗಳನ್ನು ಹಾಕ್ತಾ ಬಂದಿದ್ದೀನಿ. ಹಾಗೆ ಸಾಮಾಜಿಕ ಕಳಕಳಿಯ ಉದ್ದೇಶದಿಂದ ಇದನ್ನು ಕೂಡ ನಾನು ಹಾಕಿದ್ದೀನಿ. ಹಾಗೆ ಈ ಅರ್ಜಿ ಉಲ್ಲೇಖ ಹಾಕಿದಾಗ ಉಲ್ಲೇಖ 1ರಲ್ಲಿ ಅದರಲ್ಲಿ ಬ್ರಾಕೆಟ್ನಲ್ಲಿ CR 2023-24 ಬಾರ್ 211/19/324ರಂತೆ ತನಿಖೆ ಕೈಗೊಂಡು ವರದಿ ನೀಡಿ ಅಂತಿದ್ದೀರಿ, ಅಂದ್ರೆ ನೀವು ಅದರಲ್ಲಿ ಹೇಳಿದ್ದೀರಿ ಅಂತ ಹೇಳ್ತಾರೆ. ಈ ಮುಂಚೆ ವರದಿ ದಿನಾಂಕ 6/4/2024ರಂದು ವಿಚಾರಣೆಗಾಗಿ ನೋಟಿಸ್ ನನಗೆ ನೀಡುತ್ತಾ ಅನ್ನೋ ಅರ್ಥದಲ್ಲಿ ಅವರಿಗೆ ತಮ್ಮ ದೂರು ಅರ್ಜಿಯಲ್ಲಿರುವ ಆಪಾದನೆಗಳು ನಿರಾಧಾರವಾಗಿದ್ದು ಅಂತ ಹೇಳಿದ್ದಾರೆ. ಅಂದ್ರೆ ಮಾಹಿತಿ ಹಕ್ಕಿನ ಏನು ಅರ್ಜಿ ಹಾಕಿದಾರಲ್ಲ ಭಾಗವಾನ್ ಅವರು, ಅವರ ದೂರುಗಳು, ಅರ್ಜಿಗಳು, ಅಹವಾಲುಗಳು ನಿರಾಧಾರವಾಗಿವೆ. ಯಾರೋ ಬೇರೆ ಇಬ್ಬರ ವೈಯಕ್ತಿಕ ದ್ವೇಷದ ಕಾರಣದಿಂದಾಗಿ ನೀಡಿದ್ದಾಗಿ ಸಮಜಾಯಿಷಿ ಸಲ್ಲಿಸುತ್ತಾರೆ. ವೈಯಕ್ತಿಕ ದ್ವೇಷದ ಕಾರಣದಿಂದ ದೂರರ್ಜಿ ನೀಡಿದವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಈ ಕೆಳ ಸಹಿದಾರರಿಗೆ ವಿನಂತಿಸಿಕೊಂಡಿರುತ್ತಾರೆ. ಆದ್ದರಿಂದ ತಮ್ಮ ದೂರರ್ಜಿಯಲ್ಲಿ ಉಲ್ಲೇಖಿಸಿರುವ ಎಲ್ಲ ಆಪಾದನೆಗಳ ಸೂಕ್ತ ದಾಖಲೆಗಳನ್ನು ದಿನಾಂಕ 6/4/2024ರಂದು ಖುದ್ದಾಗಿ ಹಾಜರಾಗಿ ಇಲ್ಲಿ ಸಲ್ಲಿಸಲು ಕೇಳಿದ್ದಾರೆ. ತಪ್ಪಿದ್ದಲ್ಲಿ ಏಕಪಕ್ಷೀಯವಾಗಿ ಎಕ್ಸ್ ಪಾರ್ಟಿ ತೀರ್ಮಾನ ತೆಗೆದುಕೊಂಡು ನಿಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಧಾರವಾಡ ಇವರಿಂದ ನೋಟಿಸ್ ಜಾರಿಯಾಗಿದೆ. ನಾನು ಕೊಟ್ಟಿದ್ರೆ ನನಗೆ ಉಲ್ಟಾ ಹೊಡಿಲಿಕ್ಕೆ ತರಲ್ಲ. ಇದೇನು ಮಾಹಿತಿ ಹಕ್ಕಿನಲ್ಲಿ ನನಗೆ ಹಕ್ಕು ಕೊಟ್ಟದ ಸರ್ಕಾರ. ನಾನು ಹಕ್ಕಿನಿಂದ ಕೇಳಿದಾಗ ನೀವು ಕರ್ತವ್ಯ ಅಂತ ಹೇಳಿ ಪೂರೈಸಬೇಕು, ಇಲ್ಲಾಂದ್ರೆ ಈಗ ನೀವು ದೂರ ಅರ್ಜಿ ಕೊಟ್ಟ ಮೇಲೆ ನಿಮ್ಮೆಲ್ಲೇ ದೂರ್ತೀನಿ ಅಂದ್ರೆ ಏನಿದು ಅನ್ನೋ ಅರ್ಥದಲ್ಲಿ ಇವರು ಬರೆದಿದ್ದಾರೆ. ನಾನು ದೂರ ಅರ್ಜಿ ಸಲ್ಲಿಸಿದ್ದು, ಆದರೆ ಪ್ರದೀಪ್ ಪವಾರ್, ಅರವಿಂದ್ ಕಣ್ವಿ ಇವರು ತಮ್ಮ ಇಲಾಖೆಯ ಸಿಬ್ಬಂದಿಗಳ ಮೇಲಿನ ವೈಯಕ್ತಿಕ ದ್ವೇಷದಿಂದ, ಸ್ವಲ್ಪ ಯೋಚನೆ ಮಾಡಿ, ಪ್ರದೀಪ್ ಪವಾರ್, ಅರವಿಂದ್ ಕಣ್ವಿ ಇವರು ತಮ್ಮ ಇಲಾಖೆ ಸಿಬ್ಬಂದಿಗಳ ಮೇಲೆ ವೈಯಕ್ತಿಕ ದ್ವೇಷದಿಂದ ಇವರ ಮೇಲೆ ಹೇಳಿಕೆ ಕೊಟ್ಟಿರುವುದು ಕಂಡು ಬಂದಿರುತ್ತದೆ. ಈ ಪ್ರಕರಣ ಇಲಾಖೆಯ ಅಂದ್ರೆ ಹಿರಿಯ ಅಧಿಕಾರಿಗಳು ವಹಿಸಿ ಸತ್ಯಾಸತ್ಯತೆ ಕಂಡುಹಿಡಲಿ ಅಂತ ಹೇಳಿ ಕೇಳಿರ್ತಾರೆ. ಇಲ್ಲಿ ಗೊತ್ತಾಗತ್ತೆ ಇಲ್ಲೊಂದು ಸಮಸ್ಯೆ ಇದೆ. ನಾನು ಹೇಳಿದೆ ಯಾವುದೂ ಸರಿ ಇಲ್ಲ. ಆಂತರಿಕ ಈ ಕೆಸರ ಎರಚಾಟ ಏನಿದೆ ಅಲ್ಲ, ಆ ಫಾರೆಸ್ಟ್ ಗೇಟಿಂದ ಹೊರಗೆ ಬಂದ್ಬಿಟ್ಟಿದೆ. ಜಗಜ್ಜಾಹೀರ್ ಅಂತಾರಲ್ಲ ಇದೆ. ಸಿಬ್ಬಂದಿಗಳಲ್ಲಿ ಸಾಮ್ಯತೆ ಇದ್ದಾಗ ಮಾತ್ರ ಚೆನ್ನಾಗಿರ್ತದೆ, ಇಲ್ಲಂದ್ರೆ ಇಲ್ಲೊಂದು ಸಮಸ್ಯೆ ಇದೆ. ವೀಕ್ಷಕರೇ, ಇಲ್ಲಿ ವಿಶೇಷವಾಗಿ ಶ್ರೀಮತಿ ಪರಿಮಳ ಹುಲಗಣ್ಣವರು, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ, ಇವರಿಗೆ ಕಾನೂನು ಅರಿವು ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ಹಾಕಿದ್ದಾರೆ. ನಾನಲ್ಲ ಸ್ವಾಮಿ ಹೇಳ್ತಾ ಇರೋದು, ಅವ್ರು ಹೇಳಿದ್ದು. ಕಾನೂನು ಅರಿವು ಇದೆಯೋ ಇಲ್ಲ ಗೊತ್ತಿಲ್ಲ. ನನ್ನ ಮೇಲೆ ಕ್ರಮ ಜರುಗಿಸಲು ಯಾವ ಹಕ್ಕು ಇವರಿಗೆ ನೀಡಿದ್ದಾರೆ ಅಂತ ಕೇಳ್ತಾರೆ RTI ಕಾರ್ಯಕರ್ತರು. ಯಾರು, ಯಾವ ಅಧಿಕಾರ ನೀಡಲಾಗಿದೆ ಇವರಿಗೆ? ಹಾಗೆ ಅವರ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ನಡ್ಕೊಳ್ತಾರೆ. ಅದಕ್ಕೆ ಇನ್ನೊಂದು ಕೆಲವೊಂದು ಪದಗಳನ್ನು ಯೂಸ್ ಮಾಡಿದ್ದಾರೆ. ನಾನು ನಿಮಗೆ ಮುಂದೆ ಓದಿ ಹೇಳ್ತೀನಿ ನೋಡಿ. ಯಾವುದೋ ಸಿಟ್ಟು ಇಟ್ಟು ನೋಟಿಸ್ ಜಾರಿ ಮಾಡಿದ್ದಾರೆ. ಇಲ್ಲಿ ಬರೀ ದ್ವೇಷ ರಾಜಕಾರಣ ಅನ್ನೋ ಅರ್ಥದಲ್ಲಿ ಈ ನಡೀತಾ ಇದೆ. ಆ ಜೋನಿಯವನ್ನ ಸಸ್ಪೆಂಡ್ ಮಾಡಿದ್ದು ಕೂಡ ಯಾವುದೋ ಒಂದು ಆಂತರಿಕ ದ್ವೇಷ ಅನ್ನೋ ಅರ್ಥದಲ್ಲಿ ಇವರ ಬರವಣಿಗೆ ಇದೆ. ಮಾಹಿತಿ ಹಕ್ಕು ನನಗೆ ಸರ್ಕಾರ ನೀಡಿದ ಹಕ್ಕು. ಅದೇ ಇದರಿಂದ ಸರ್ಕಾರ ನೌಕರರಲ್ಲದ ರೀತಿಯಲ್ಲಿ ಪರಿಮಳ ಹುಲಗಣ್ಣವರು ವರ್ತಿಸಿದ್ದಾರೆ. ಈ ರೀತಿ ನನ್ನ ಹಕ್ಕನ್ನೇ ನೀವು ಕಸೀತೀರಾ, ನನ್ನ ಹಕ್ಕನ್ನು ನೀವೇನಾದರೂ ತಗೊಂಡ್ಬಿಡ್ತೀರಾ, ಈ ಅರ್ಥದಲ್ಲಿ RTI ಕಾರ್ಯಕರ್ತರು ಕೇಳಿದ್ದಾರೆ. ಆಮೇಲೆ 13/3/2024ರಂದು ನಾನು ದೂರನ್ನು ಸಲ್ಲಿಸಿದ್ದೆ. ನಾನೇ ಖುದ್ದು ಬಂದು ಅದರಲ್ಲಿ ಕಳಕಳಿ ಬಿಟ್ಟರೆ ವೈಯಕ್ತಿಕ ಏನೈತೆ ನನಗೆ ಅಂತ ಕೇಳ್ತಾರೆ. ಹಿತಾಸಕ್ತಿ ಏನಿದೆ? ಒಂದು ಸರ್ಕಾರಕ್ಕೆ ಅನುಕೂಲ ಆಗ್ತದೆ ನಮ್ಮ ಮಾಹಿತಿ. ಈಗ RTI ಹೋರಾಟಗಾರ ನಾನು ಈ ಮುಂಚೆ ಕೂಡ ಮಾಡ್ಕೊಂಡು ಬಂದೀನಿ. ನನ್ನ ಹೋರಾಟದಿಂದ ಬೊಕ್ಕಸಕ್ಕೆ ಹಾನಿ ಆದರೂ ಕೂಡ ಸರ್ಕಾರಕ್ಕೆ ಬರಲಿ, ಅಥವಾ ಸರ್ಕಾರದ ಸಿಸ್ಟಮ್ ಚೆನ್ನಾಗಾಗಲಿ ಅಂತ ಹೇಳಿ ನಮ್ಮಂಥವ್ರು ಇರೋದ್ರಿಂದನೇ ನಿಮ್ಮದು ಇಲಾಖೆ ನಡೀತದೆ. ಇಲ್ಲ ಅಂತಂದ್ರೆ ಇದು ಒಂಥರ ಹಿಟ್ಲರ್ ಸರ್ಕಾರ ಆದಂಗೆ ಆಗ್ಬಿಡ್ತದೆ, ನಡೆದಿದ್ದೇ ಆಟ ಆಗ್ತದೆ, ನಡೆದಿದ್ದೇ ದಾರಿ ಅನ್ನಂಗೆ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ನನಗೆ ಲಾಭ ನಷ್ಟ ಏನೂ ಇಲ್ಲ, ಅವರು ಉಲ್ಲೇಖ ಮಾಡಿದ್ದು ಹಿಂಗೆ. ಹಾಗೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ಧಾರವಾಡ ಉಪವಿಭಾಗ ಪತ್ರ ಸಂಖ್ಯೆ 1/4/2020 ನನಗೆ ಬರೀತಾರೆ. 6/4 ಈ ಕಚೇರಿಗೆ ಬಂದು ಎನ್ಕ್ವೈರಿಗೆ ಅಂತ ಬಂದಾಗ ಅಲ್ಲಿ ರಜೆಗೆ ಹೋಗಿದ್ದಾರೆ. ಹಿಂಗಾಗಿ ಮುಂದಿನ ದಿನಾಂಕ ನಿಮಗೆ ತಿಳಿಸಲಾಗುವುದು ಅಂತ ಹೇಳಿದರೆ ಮುಂದಿನ ದಿನಾಂಕ ಬರಲೇ ಇಲ್ಲ.
ಅಂದರೆ ಇಲ್ಲಿ ಗೊತ್ತಾಗತ್ತೆ. ಬ್ರ್ಯಾಕೆಟ್ನಾಗ ಎಲ್ಲ ಇಟ್ಕೊಂಡು ಹೇಳಿದರೆ ಅಲ್ಲಿ ಏನೋ ಐತಿ. ಮತ್ತೆ ಹೇಳ್ತೀನಿ, ಇಲ್ಲೊಂದು ಸಮಸ್ಯೆ ಇದೆ. ನಂತರ ನನಗೆ ನೋಟಿಸ್ ಏನೂ ಇಲ್ಲ. ನನಗೆ ಗೊತ್ತಾಗಿದ್ದು, ನನಗೆ ನೋಟಿಸು ನನ್ನ ಕೆಲಸ ಆಗೋ ಬದಲು ಅದು ಏನೇನೋ ಕೆಲಸ ಮಾಡ್ಕೊಂಡು ಯಾರನ್ನ ಸಸ್ಪೆಂಡ್ ಮಾಡಿ ತಮ್ಮ ಅಂದರೆ ನನ್ನ ಹೆಗಲ ಮೇಲೆ ಬಂದೂಕು ಇಟ್ಟು ಹೊಡೆದ್ರು ಅವರು ಅನ್ನೋ ಅರ್ಥದಲ್ಲಿ ಪಕ್ಕಾ ಇವರು ಹೇಳ್ತಾ ಇರೋರು. ಉಲ್ಲೇಖಿತ 4 ಅಂದರೆ ಈಗ ಮಾಧ್ಯಮದ ವರದಿಯಂತೆ ನನ್ನ ಗಮನಕ್ಕೆ ಬಂದಿದ್ದು, ಅಂದರೆ ನಾನು ವರದಿ ನೋಡಿದ ಮೇಲೆ, ವಿಶೇಷವಾಗಿ ಇಲ್ಲಿ ನಾನು ಗರುಡ ಟಿವಿನ ಪ್ರಸಾರ ಮಾಡಿದ್ದು ಮುಂಚೆ, ನಮ್ಮ ವರದಿ ನೋಡಿದ ಮೇಲೆ ಅಲ್ಲಿ ನನ್ನ ಗಮನಕ್ಕೆ ಬಂದು ಅಲ್ಲಿ ಜೋನಿಯವರು ಸಸ್ಪೆಂಡ್ ಆಗಿದ್ದಾರೆ, ಇನ್ನೊಬ್ಬರು ಅಂದರೆ ಕ್ರಮ ಕೈಗೊಳ್ಳಿಕ್ಕೆ ಹೋಗಿದ್ದಾರೆ. ಈ ರೀತಿ ಆಗಿದ್ದು ನನಗೆ ಆಮೇಲೆ ಮಾಧ್ಯಮದ ವರದಿ ನೋಡಿದ ಮೇಲೆ ಗೊತ್ತಾಯಿತು. ಹೀಗಾಗಿ ನಾನು ಮನೆಯಲ್ಲೇ ಟೈಪ್ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲೇ ಕೂತ್ಕೊಂಡು ಟೈಪ್ ಮಾಡಿಲ್ಲ. ನಾನೇ ಟೈಪ್ ಮಾಡಿ ತಂದಿರುವ ಅರ್ಜಿಯ ದೂರನ್ನು ಏನು ಮಾಡ್ತೀರಿ ಅಂತ ಕೇಳ್ತಾರೆ. ನಿಮ್ಮ ಕೆಸರೆಚ್ಚ ನೀವು ಏನಾರ ಮಾಡಿ ಕೇಳ್ರಿ, ನನ್ನ ಅರ್ಜಿ ಏನು ಮಾಡಿದ್ರಿ ಸ್ವಾಮಿ, ನಾನು ಹಕ್ಕಿನಿಂದ ಕೇಳ್ತೀನಿ, ನಾನು ಮಾಹಿತಿ ಹಕ್ಕಿನ ಹೋರಾಟಗಾರ ಅಂತ ಕೇಳ್ತಾರೆ. ನೀವು ಏನೇನೋ ಮಾಡ್ಕೊಂಡು ನಾನು ಇನ್ನೂ ಹಂಗೆ ಹೊರಗಡೆ ನಿಂತಿಲ್ಲ. ನನ್ನ ಅರ್ಜಿಗೆ ಏನು ಕೊಟ್ರಿ ಉತ್ತರ? ಏನು ಕೊಟ್ಟಿಲ್ಲ. ಕೊಡ್ರಿ ನನ್ನ ಅರ್ಜಿಗೆ ಅಂತ ಕೇಳ್ತಾ ಇದ್ದಾರೆ RTI ಕಾರ್ಯಕರ್ತ. ಸದರಿ ಪತ್ರದಲ್ಲಿ ನನ್ನ ಹೆಸರು ಉಲ್ಲೇಖಿಸಿ ಯಾಕೆ ತಗೊಂಡ್ರಿ ನನ್ನ ಹೆಸರು? ಅಲ್ಲಿ ಮಾಹಿತಿ ಹಾಕಿದ್ದೆ ತಪ್ಪ. ನನ್ನ ಮರ್ಯಾದೆ ಕಳೆದಿದ್ದೀರಿ ನೀವು, ನನ್ನ ತೇಜೋವಧೆ ಮಾಡಿದಿರಿ ನೀವು. ಪರಿಮಳ ಹುಲ್ಗಣ್ಣವರಿಗೆ ಅದನ್ನ ನನ್ನ ಹೆಸರನ್ನು ದುರುಪಯೋಗಪಡಿಸಿ ನನ್ನನ್ನು ಅಲ್ಲಿ ಹೈಲೈಟ್ ಮಾಡೋ ಅವಶ್ಯಕತೆ ಏನಿತ್ತು? ನಾನು ಸಿಂಪಲ್ ಆಗಿ ಒಂದು ಅರ್ಜಿನ ಕೊಟ್ಟಿದ್ದೀನಿ, ಮಾಹಿತಿಯನ್ನ ಕೇಳಿದ್ದೀನಿ. ಆದ್ರೆ ನೀವು ಯಾಕೆ ನನ್ನನ್ನು ತೇಜೋವಧೆ ಮಾಡಿಕ ಅಂದ್ರೆ ನಾ ಮುಂದೆ ಮಾಹಿತಿ ಹಕ್ಕಿನಲ್ಲಿ ಹೋರಾಟ ಮಾಡಬಾರ್ದಾ ಅಂತ ಕೇಳ್ತಾರೆ. ಉಲ್ಲೇಖಿಸಿ ನನ್ನ ಹೆಸರು ಮಾನ ಹಾಳು ಮಾಡ್ತಾ ಇದ್ದೀರಿ, ಹಿಂಗಾಗಿ ಪರಿಮಳ ಅಧಿಕಾರ ದುರುಪಯೋಗಿಸ್ಕೊ, ಅವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತ ಬರೀತಾರೆ. ಇಲ್ಲಿ ವಿಶೇಷವಾಗಿ ಒಂದು ಅಂಡರ್ಲೈನ್ ಮಾಡಿದ್ದಾರೆ, ಸ್ವಲ್ಪ ಗಮನ ಇಟ್ಟು ಕೇಳಿಕೊಳ್ಳಿ. ಮಾನ್ಯರಲ್ಲಿ ವಿಶೇಷವಾಗಿ ಅವರ ಉಲ್ಲೇಖ ಇದು. ಮಾನ್ಯರಲ್ಲಿ ವಿಶೇಷವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ, ಶ್ರೀಮತಿ ಪರಿಮಳ ಹುಲಗಣ್ಣವರು ಇವರು ಧಾರವಾಡ ಅರಣ್ಯ ಇಲಾಖೆಯಲ್ಲಿ ನಾನೇ ಕಿಂಗ್ ಪದ ಕೊಂಚ ಯಾಕೆ ತಪ್ಪು ಬರೆದಿದ್ದಾರೆ ಮಾಹಿತಿ ಹಕ್ಕಿನ. ಆಕೆ ಹೆಣ್ಮಗಳು ಕಿಂಗ್ ಹೆಂಗಾಗ್ತಾಳೆ? ಕ್ವೀನ್ ಅಂತ ಹೇಳಿದ್ರೆ ಪರವಾಗಿಲ್ಲೇನೋ ಗೊತ್ತಿಲ್ಲ, ಇರಲಿ ಪಾಪ ಅವ್ರು ಬರೆದಿದ್ದಾರೆ, ನಾನು ಓದಲೇಬೇಕು. ಅರಣ್ಯ ಇಲಾಖೆಯಲ್ಲಿ ನಾನೇ ಕಿಂಗ್, ನಾನೊಬ್ಬ ಹೆಣ್ಣು ಮಗಳಾಗಿ ಇಲಾಖೆಯ ಕಾಂಪೌಂಡನ್ನು ಅಲುಗಾಡಿಸ್ತೇನೆ ಅಂತ ಬರ್ದಿಯ. ಇದು ಕೊಂಚ ಇಲ್ಲಿ ಕೋಪ ಕಾಣ್ತದೆ. ಅಂಡರ್ಲೈನ್ ಮಾಡಿದ್ದೆ ಕೋಪದಲ್ಲಿ. ಯಾಕಂದ್ರೆ ನನ್ನ ಹೆಸರು ತಗೊಂಡು ನನ್ನ ತೇಜೋವಧೆ ಮಾಡೋದಾದ್ರೆ ನಿಮ್ಮನ್ನ ಯಾಕೆ ನಾ ಬಿಡಬೇಕು ಅನ್ನೋ ಅರ್ಥದಲ್ಲಿ RTI ಕಾರ್ಯಕರ್ತರು ಬರ್ದಿದ್ದಾರೆ. ನಂದು ಒಂದು ಕಣ್ಣು ಹೋದ್ರೆ ಪರವಾಗಿಲ್ಲ, ನಿಮಗೂ 2 ಹೋಯ್ಬಿಡ್ಲಿ ಅಂತ ಹೇಳ್ತಾರೆ. ಈ ಪದಗಳ ಅರ್ಥ ಅದೇ. ಇಲಾಖೆಯ ಕಾಂಪೌಂಡನ್ನು ಅಲುಗಾಡಿಸ್ತೇನೆ, ನನ್ನನ್ನು ಪ್ರಶ್ನಿಸೋ ಗಂಡೇ ಇಲ್ಲ ಅಂತ ಬರ್ದಿದ್ದಾರೆ. ಗೊತ್ತಿಲ್ಲ, ಪರಿಮಳ ಮೇಡಮ್ ಅವರು ಧಾಡಿಸಿ ಇದ್ದಾರೆ, ಆದ್ರೆ ನಮ್ಮನ್ನು ಅಲುಗಾಡಿಸೋ ಗಂಡೇ ಇಲ್ಲ ಅಂತ ಹೇಳ್ತಾರಿಲ್ಲೋ ನಮಗಂತೂ ಗೊತ್ತಿಲ್ಲ. ನಮ್ಮ ಪದಗಳು ಇವು ಅಲ್ಲ. ನನ್ನನ್ನು ಪ್ರಶ್ನಿಸೋ ಗಂಡು ಇಲ್ಲಿಲ್ಲ, ಅಲ್ಲದೆ ರಾಜಕೀಯವಾಗಿ ನಾನೇ ಕಿಂಗ್. ಮತ್ತೆ ಕಿಂಗ್ ಅಂತ ಹೇಳ್ತಾರಲ್ಲ, ಯಾಕೆ ಅದು? ಇಲ್ಲಿ ಬಿಡಿ, ಅದೇನೋ ಒಂದು ತಪ್ಪಾಗಿದೆ. ಟೈಪ್ ಮಾಡುವಾಗ ಸ್ವಲ್ಪ ಏನೋ ಕ್ವೀನ್ ಹೋಗಿ ಕಿಂಗ್ ಓದ್ತಿದ್ದಾರೆ ಅಂತ ತಿಳ್ಕೊಂಬೋಣ. ನಾನೇ ಕಿಂಗ್. ಮತ್ತೆ ಶ್ರೀ D ಯತೀಶ್ ಕುಮಾರ್ IFS ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅವರು ಸಿಂಗಲ್ ನಾನು ಸಿಂಗಲ್. ನಾನು ಕೊಟ್ಟಿರೋ ಟೈಟ್ಲಿ ಇಲ್ಲಿ ಬಂತು ನೋಡಪ್ಪ. ಇದು ಯಾಕೆ ಇವ್ರು ಬರೆದಿದ್ದು? ಅವರು ಸಿಂಗಲ್ಲು ನಾನೇ ಸಿಂಗಲ್ ಅಂತ ಹೇಳ್ತಾರೆ. ಇದು ಅರಣ್ಯ ಇಲಾಖೆಯಲ್ಲಿ ಕಾಂಪೌಂಡ್ ಒಳಗಡೆ ಇದು ಪ್ರಚಲಿತ ಪದ ವೀಕ್ಷಕರೇ. ಧಾರವಾಡ ಜನರೇ ಜಗತ್ತಿಗೆ ಗೊತ್ತಾಗಿದ್ದು ಇಲ್ಲಿ ಈ ಮೂಲಕ ಗೊತ್ತಾಗತ್ತಂತೆ ತಿಳ್ಕೊಳ್ಳಿ. ಹೇಳ್ತಾರಲ್ಲ, ನಾನು ಸಿಂಗಲ್, ನೀನು ಸಿಂಗಲ್, ಅವರು ಸಿಂಗಲ್, ಇವರು ಸಿಂಗಲ್. ಈ ಪದಗಳು ಅವ್ರು ಯಾಕೆ ಉಪಯೋಗಿಸಿದ್ರು RTI ಕಾರ್ಯಕರ್ತರು? ಅದು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೇನೆ. ಈಗ ಸದ್ಯಕ್ಕೆ ಅವರು ಸಿಂಗಲ್ ನಾನು ಸಿಂಗಲ್ ಅನ್ನೋ ಟೈಟಲ್ನಲ್ಲಿ ಇಷ್ಟೆಲ್ಲ ಇದೆ. ಇದನ್ನು ಯಾಕೆ ತಗೊಂಡಿದ್ದೆ ನಾನು? ಅದಕ್ಕೆ ಅವರು ನಾನು ಹೇಳಿದ್ದನ್ನು ಮೀರಂಗಿಲ್ಲ. ಇವ್ರು ಹೇಳಿದ್ದು ಯಾರು? ಭಗವಾನ್ ಅವರು. ಅವರು ಸಿಂಗಲ್ ನಾನು ಸಿಂಗಲ್, ಅವರು ನಾನು ಹೇಳಿದ್ದನ್ನು ಮೀರಂಗಿಲ್ಲ ಅಂತ ಹೇಳಿ ತಿರುಗಾಡುತ್ತಿದ್ದು, ಇದರಿಂದ ತಮ್ಮ ಮಾನ ಮರ್ಯಾದೆ ಹಾಳಾಗ್ತದೆ ಸ್ವಾಮಿ ಅಂತ ಬರ್ದಿದ್ದಾರೆ. ಹಿಂಗೆ ಹೇಳ್ಕೊಂಡು ತಿರುಗಾಡಕತ್ತಾರ ನೋಡ್ರಿ ಸರ್, ಅವರು ಸಿಂಗಲ್ ನಾನು ಸಿಂಗಲ್, ಹಿಂಗಾಗಿ ನಿಮ್ಮ ಮರ್ಯಾದೆನೂ ಹೊಂಟದ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ರಿ ಅನ್ನೋ ಅರ್ಥದಲ್ಲಿ ಒಂದು. ಹಾಗೆ RTI ಅರ್ಜಿದಾರ ಅರ್ಜಿಗೆ ಉತ್ತರ ಬರದೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಅದರ ವರದಿ ಸುಳ್ಳು ಸತ್ಯಾಸತ್ಯ ಏನೂ ನೋಡಲಿಲ್ಲ, ಯಾವುದೋ ಅಧೀನ ಸಿಬ್ಬಂದಿಗಳನ್ನು ಬಲಿಪಶು ಮಾಡಿದ್ದಾರೆ ಅಂತ ಬರೆದಿದ್ದಾರೆ. ಹೀಗಾಗಿ ನನ್ನ ದೂರರ್ಜಿ ದುರ್ಬಳಕೆಯಾಗಿದೆ. ಹಾಗೆ
ನಾನೇ ಕಚೇರಿಗೆ ಬಂದು ಅದನ್ನ ಕೊಟ್ಟಿದ್ದೀನಿ. ಈಗ ಇನ್ನೊಬ್ಬ IFS ಅಧಿಕಾರಿ ಯಾರನ್ನ ಇದ್ರೆ ಅವ್ರ ಮೂಲಕ ಮಾಡಿಸ್ಬಿಡಿ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ. ಯಾಕಂದ್ರೆ ಇಲ್ಲ ನಾನು ಸಿಂಗಲ್ ನೀವು ಸಿಂಗಲ್ ಅಂದಾಗ ಎಲ್ಲರೂ ಮಿಲಾಪಿ ಆದಂಗೆ ಕಾಣ್ತದೆ, ನಮಗೆ ನಂಬಿಕೆ ಇಲ್ಲ, ಬೇರೆಯವ್ರ ಮೇಲೆ ತನಿಖೆ ಕೊಟ್ಟುಬಿಡಿ ಸ್ವಾಮಿ ಅಂತ ಹೇಳಿ ಅರ್ಜಿ ಬರ್ದಿದ್ದಾರೆ 14/5/2024. ನೋಡಿದ್ರಲ್ಲ ಸುದೀರ್ಘವಾಗಿ, ಈಗ ಅರ್ಥ ಆಯ್ತು. ಅರ್ಜಿಯನ್ನ ತೋರಿಸಿದ್ರೆ ಅಷ್ಟು ಬೇಗ ಓದಕ್ ಬರೋದಿಲ್ಲ, ಅದನ್ನೇ ಓದಿದ್ದೀನಿ. ಪ್ರತಿ ಪದಗಳು ಭಗವಾನ್ ಅವ್ರದ್ದು. ಇಲ್ಲಿ ಅವರು ಮುಬಾರಕ್ ಅವ್ರಿಗೆ ಒಂಥರ ಈಗ ಹೇಳ್ತಾರಲ್ಲ, ಹಕ್ಕಿನಿಂದ ಹೋರಾಟ ಮಾಡೋದಾದ್ರೆ ನಾವು ಹೇಳೋದು ಮುಬಾರಕ್ ಅವರೇ, ನೀವು ದಾರ್ಶಿಕದಿಂದ ಬರೆದು ಹಾಗೆ ನಿಮಗೆ ಸಮಾಜಕ್ಕೆ ಕಳಿಕಳಿ ಇರೋದ್ರಿಂದ ಹಾಗೆ ಇಷ್ಟೊಂದು ಪದಗಳು ಕೆಲವೊಂದು ಒಂದು ರೀತಿಯಿಂದ ಅನಿಸ್ತದೆ ವೈಯಕ್ತಿಕವಾಗಿ ತಗೊಂಡಿದ್ದೀರಿ ಅಂತ ಹೇಳಿ. ಅದು ಏನೇ ಇರಲಿ, ನಿಮ್ಮ ಅರ್ಜಿಗೆ ಒಂದು ತಾರ್ಕಿಕ ಅಂತ್ಯ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಮುಬಾರಕ್ ಹೋ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ. ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಫೇಸ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ನ್ಯಾಚುರಲ್ ಫೇಸ್ ಸಿರಮ್, ಹೈಡ್ರಾ ಫೇಶಿಯಲ್, ಆಂಟಿ ಏಜಿಂಗ್, ಏನಿಲ್ಲ ನಮ್ಮಲ್ಲಿ ಹೇಳಿ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ. ಒಮ್ಮೆ ಭೇಟಿ ನೀಡಿ. ನಮ್ಮ ವಿಳಾಸದಲ್ಲಿ ಸಾಯಿ ಸ್ಕಂದ ಹೈಟ್ಸ್, EWS 18, ನಿಯರ್ ತ್ರಿವೇಣಿ ಬೇಕರಿ, ನವನಗರ, ಹುಬ್ಬಳ್ಳಿ. ನಮ್ಮ ನಂಬರ್ 8553872164. ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸೈಕ್ ಆಗ್ಬಿಡ್ಬೇಕು. 7 days ನೀವು ಯಾವುದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ. ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ, ನೀವು ಯಾವುದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ಹೋಗ್ಬೋದು ನೀವು. ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ 2,20,000 ಇದೆ ಸರ್. 2,20,000 ಗಾಡಿನ ಬರೀ 1,65,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ಅಷ್ಟು ಹೇಳಿ ಬರೀ 2,45,000 ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ 800 ಸರ್ ನಿಮ್ಗೆ ಲೋನ್ ಬೇಕಾ? ಬನ್ನಿ ನನ್ನ ಹತ್ರ. ಜಸ್ಟ್ 20,000 ತಗೊಂಬನ್ನಿ, ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಯಾವ ಮೂಲೆಯಲ್ಲಿ ಅಬ್ಬಬ್ಬಾ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಅಬ್ಬಬ್ಬಾ ಲಾಟ್ರಿನಾ? ಅಬ್ಬಬ್ಬಾ ಲಾಟ್ರಿ. ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬಿಡ್ಬೇಕು. 2010 ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ 1,80,000 190ಕ್ಕೆ ಮಾರ್ತಾವ್ರಲ್ವಾ, ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ? ನಿಮ್ಗೆ ಬರೇ 1,60,000ಕ್ಕೆ 2010 ಮಾಡಲ್ ಗಾಡಿ